ಲೋಕಸಭೆಯಲ್ಲಿ ಇವತ್ತಿನಿಂದ ಮುಂಗಾರು ಅಧಿವೇಶನ ಆರಂಭವಾಗಿದೆ. ಸದನದ ಮೊದಲ ದಿನವೇ ಭಾರಿ ಕದನಕ್ಕೆ ಸದನ ಸಾಕ್ಷಿಯಾಯಿತು. ಇದಕ್ಕೆ ಕಾರಣ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಭಾರತ ಕೊಟ್ಟ ಪ್ರತೀಕಾರದ ಬಗ್ಗೆ ಕಾಂಗ್ರೆಸ್ ಪ್ರಶ್ನೆಯನ್ನು ಎತ್ತು. ಅದರಲ್ಲೂ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತಹ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ ಮಾಡಿದರು. ಪಹಲ್ಗಾಮ್ನಲ್ಲಿ ಆದಂಥ ದಾಳಿಗೆ ಭಾರತ ಉತ್ತರ ಕೊಟ್ಟಿದೆ ಅಂದರೆ ಎಲ್ಲಿ, ಯಾರು ದಾಳಿ ಮಾಡಿದ್ರು ಅವ್ರು ಸಿಕ್ಕಿದ್ರಾ, ಅಥವಾ ಅಮೆರಿಕಾದ ಅಧ್ಯಕ್ಷರು ಪದೇ ಪದೇ ಹೇಳಿದರು, ನನ್ನಿಂದಾನೇ 24 ಬಾರಿ ಹೇಳಿದ್ದಾರೆ ಅವರು, ನನ್ನಿಂದಾನೇ ಯುದ್ಧ ನಿಲ್ಲಿಸೋಕೆ ಕಾರಣ ಆಗಿದ್ದು, ಕದನ ವಿರಾಮ ನಾನೇ ನಡೆಸಿದ್ದು, ಹಾಗೆ ನಾನೇ ಇದಕ್ಕೆ ಸಂಧಾನಕಾರ ಆಗಿದ್ದೆ ಅಂತ ಹೇಳಿದರು. ಅವರ ಮಾತನ್ನ ಕೇಳಿಕೊಂಡು ಭಾರತ ಯುದ್ಧ ನಿಲ್ಲಿಸ್ತಾ, ಭಾರತ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಭಾರತದ ಅಮಾಯಕ ನಾಗರಿಕರಿಗೆ ಆಗಿರುವಂತಹ ಆ ಹೊಡೆತ ಇದೆಯಲ್ಲ, ಆ ಒಂದು ನೋವಿದೆಯಲ್ಲ, ಅದಕ್ಕೆ ಸರ್ಕಾರ ಏನು ಮಾಡಿದೆ, ಇದಕ್ಕೆ ಸರ್ಕಾರ ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮೊದಲ ದಿನವೇ ಎದ್ದು ನಿಂತು ಪ್ರಶ್ನೆ ಮಾಡಿದರು. ಇದಕ್ಕೆ ರಾಜ್ಯಸಭೆಯಲ್ಲಿ ಬಿಜೆಪಿಯ ನಾಯಕ, ರಾಜ್ಯಸಭೆಯ ನಾಯಕರಾಗಿರುವಂಥ JP ನಡ್ಡಾ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಕೂಡ ಖಡಕ್ ಉತ್ತರವನ್ನು ಕೊಟ್ಟರು. ಇದಕ್ಕೆ ಸಮಯವನ್ನು ನಿರ್ಧಾರ ಮಾಡಿ ನಾವು ಎಲ್ಲ ವಿಷಯಗಳನ್ನ ಚರ್ಚೆ ಮಾಡೋಣ. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ನರೇಂದ್ರ ಮೋದಿ ಸರ್ಕಾರ ಇಲ್ಲಿಯವರೆಗೂ ಆಗದೇ ಇರುವ ರೀತಿಯಲ್ಲಿ ಆಪರೇಷನ್ ಅನ್ನು ಮಾಡಿ ಉತ್ತರ ಕೊಟ್ಟಿದೆ. ಇದು ಅತ್ಯಂತ ದೊಡ್ಡ ಹೊಡೆತ ಪಾಕಿಸ್ತಾನಕ್ಕೆ, ಅದರ ಭಯೋತ್ಪಾದಕರಿಗೆ. ಅದೆಲ್ಲವನ್ನ ಉತ್ತರ ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ. ನೀವು ಚರ್ಚೆಯನ್ನು ಶುರು ಮಾಡಿ. ಇವತ್ತು ಬೇಡ, ಈ ಚರ್ಚೆಯಲ್ಲಿ ಈ ದಿನದಲ್ಲಿ ಆ ಚರ್ಚೆ ಆಗುವಂಥದ್ದಲ್ಲ. ಹಾಗಾಗಿ ಅದಕ್ಕೆ ವಿವರವಾದಂಥ ಚರ್ಚೆಗೆ ಹೋಗೋಣ, ಆವತ್ತು ಉತ್ತರ ಕೊಡ್ತೀವಿ ಅಂತ ಹೇಳಿ ಖಡಕ್ಕಾಗಿ ಮಾತಾಡಿದರು. ಮೊದಲ ದಿನವೇ ವಿಪಕ್ಷಗಳು, ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು NDA ಮೇಲೆ ಮುಗಿಬೀಳೋಕೆ ತಯಾರಾಗಿದ್ವು. ಆದರೆ ಅದಕ್ಕೆ ಬ್ರೇಕ್ ಹಾಕಿದ್ರು JP ನಡ್ಡಾ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊದಲ ದಿನವೇ ಪಹಲ್ಗಾಮ್ನ ದಾಳಿಗೆ ಭಾರತ ಮಾಡಿದಂಥ ಪ್ರತಿ ದಾಳಿ, ಅದಕ್ಕೆ ಏನು ನ್ಯಾಯ ಕೊಟ್ಟಿದೆ ಭಾರತೀಯರಿಗೆ ಭಾರತ ಸರ್ಕಾರ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದು. ಬರುವ ದಿನಗಳಲ್ಲಿ ಲೋಕಸಭೆ ಅಧಿವೇಶನ ಮತ್ತಷ್ಟು ರಂಗೇರುವ ಲಕ್ಷಣಗಳು ಕಾಣಿಸ್ತಾ ಇದೆ. ಪಹಲ್ಗಾಮ್ನಲ್ಲಿ ಪಾಕಿಸ್ತಾನಿ ಪ್ರೇರಿತ ಭಯೋತ್ಪಾದಕರಿಗೆ ಭಾರತ ಕೊಟ್ಟಂಥ ಉತ್ತರ ಸಮರ್ಪಕವಾಗಿತ್ತು ಅನ್ನೋದನ್ನು ಸ್ವತಃ ಮೋದಿನೇ ಬಂದು ಉತ್ತರ ಕೊಡ್ತಾರ, ಇಲ್ಲಾಂದ್ರೆ ಅಮಿತ್ ಶಾ ಇದಕ್ಕೆ ಉತ್ತರ ಕೊಡ್ತಾರ, ಇಲ್ಲಾಂದ್ರೆ ರಾಜನಾಥ್ ಸಿಂಗ್ ಮಾತಾಡ್ತಾರ. ಯಾರು ಉತ್ತರ ಕೊಡ್ತಾರೆ ಅನ್ನುವಂಥ ಕುತೂಹಲವಂತೂ ಇದ್ದೇ ಇದೆ. ಆದರೆ ರಾಜ್ಯಸಭೆ ಮಾತ್ರ ಅಲ್ಲ, ಲೋಕಸಭೆಯಲ್ಲಿ ಇದರ ಬಗ್ಗೆ ತುಂಬಾ ಗಟ್ಟಿಯಾದಂಥ ಚರ್ಚೆ, ವಾದ ಪ್ರತಿವಾದ ಆಗೇ ಆಗುತ್ತೆ. ಇದು ನರೇಂದ್ರ ಮೋದಿ ಸರ್ಕಾರಕ್ಕೆ ಸವಾಲಾಗುವಂತ ಲಕ್ಷಣಗಳು ಕೂಡ ಇದೆ. ಯಾಕಂದ್ರೆ ಪಹಲ್ಗಾಮ್ನಲ್ಲಿ ಯಾರು ದಾಳಿ ಮಾಡಿದ್ರೋ ಅವರನ್ನ ಇನ್ನೂ ಕೂಡ ಹಿಡಿಯೋದಿಕ್ಕಾಗಿಲ್ಲ. ಅವರ ಗುರುತುಗಳು ಇದ್ರೂ ಕೂಡ ಅವ್ರನ್ನ ಪತ್ತೆ ಮಾಡೋದಿಕ್ಕಾಗಿಲ್ಲ. ಅವರು ಭಾರತದ ಗಡಿಯನ್ನು ಹೇಗೆ ತಪ್ಪಿಸ್ಕೊಂಡು ಹೋದ್ರು, ಇಲ್ಲಿ ಒಳಗೆ ನುಗ್ಗಿದವರು ಹೊರಗೆ ಹೋಗಿದ್ದು ಹೇಗೆ, ಯಾಕೆ ಅಲರ್ಟ್ ಆಗಿರಲಿಲ್ಲ, ಭದ್ರತಾ ವೈಫಲ್ಯ ಇದೆ ಅಂತ ಅನ್ನೋದನ್ನ ಸ್ವತಃ ಜಮ್ಮು ಕಾಶ್ಮೀರದ ಗವರ್ನರ್ ಒಪ್ಕೊಂಡಿದ್ದಾರೆ. ಇದನ್ನ ಸರ್ಕಾರ ಒಪ್ಕೋತಾ ಇಲ್ಲ ಅಷ್ಟೇ. ಅದಕ್ಕೆ ಉತ್ತರ ಕೊಡಬೇಕು ಅಂತ ಪ್ರತಿಪಕ್ಷಗಳು ಪಟ್ಟು ಹಿಡಿದಿದ್ದಾರೆ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ, ಸಮರ್ಪಕವಾಗಿ ಉತ್ತರ ಕೊಟ್ಟು ವಿರೋಧ ಪಕ್ಷದವರ ಬಾಯಿ ಮುಚ್ಚಿಸ್ತಾರ ಅನ್ನೋ ಪ್ರಶ್ನೆ ಎದುರಾಗಿದೆ. ने कहा है कि इसमें इंटेलिजेंस फेल्यूर है, ये एक्सेप्ट उन्होंने ही किया, ये हमारी बात नहीं सर। CDS उपसेना प्रमुख और एक वरिष्ठ डिफेंस अटैची ने कुछ बेहद संवेदनशील खुलासे भी उन्होंने किए, जहाँ पर नहीं मैं सुनता हूँ उनका, मेरा एक ही मिनट सुनिए, ओनली 1 मिनट मेरा सुनिए, उसके बाद उनको दीजिए प्लीज सर। विषय ये है, इन विषयों पे मुझे विषय प्रश्न नहीं है, ये पहलगाम एंड ऑपरेशन सिंदूर के बारे में आपने जो दुनिया को बताया, हमको बताया, हिंदुस्तान के लोगों को बताया, उसकी बात कर रहा हूँ। हमारे को इंफॉर्मेशन तो देना चाहिए, हमारे से तो आपने मदद ली। और दूसरी चीज सर, अमेरिका के राष्ट्रपति ट्रंप 24 बार उन्होंने, बाद में सफाई, 24 बार उन्होंने कहा मेरे इंटरफियरेंस से मैं समझौता किया, तभी ये युद्ध स्टॉप जो हुआ मेरे वजह से हुआ। अरे देश के साथ ये अपमानजनक है। एक बार का आदमी, उनके जन्म दिवस पर उनको बहुत बहुत बधाई देता हूं। दूसरा, मैं उनसे निवेदन करता हूं कि आपके परमिशन से लीडर ऑफ द ऑपोजिशन को
रूल 267 पर आपके ऑब्जर्वेशन पर उनकी क्या टिप्पणी है, इसके लिए आपने उनको परमिट किया। उन्होंने रूल 267 के संवैधानिक विषयों पर चर्चा नहीं की, वह उस विषय पर चर्चा करने लगे, ऑपरेशन सिंदूर, ऑपरेशन सिंदूर, जिसके बारे में एक मिनट मैडम जी शांत रहिए, शांत रहिए प्लीज। देखिए, तर्क में अपनी ताकत होती है, चिल्लाने की जरूरत नहीं होती, प्लीज द लीडर, चिल्लाने की जरूरत नहीं होती है। नो नो, आस्क देम टू स्टॉप। लेट मैं अस हैव गुड डिबेट। अरे क्यों चिल्ला रहे हो भाई? एक मेरा ऑनरेबल तर्क तो मेंबर्स, सुन लो। one second, honorable members, when LOP was speaking, there was silence. Please listen to leader of the house, सर, श्री मैं ये कह रहा हूं नड्डा जी। कि खड़गे जी ने ऑपरेशन सिंदूर और पहलगाम के डिस्कशन के माइन्यूट डिटेल्स को डिस्कस करना शुरू कर दिया। वह नियम के विरुद्ध इसलिए है क्योंकि आपने 267 में उनको परमिशन दी थी कि वो संवैधानिक विषय पर चर्चा करें। नंबर एक, सभापति जी। दूसरा, इस हाउस के माध्यम से देश में कहीं यह संदेश नहीं जाना चाहिए कि सरकार पहलगाम और ऑपरेशन सिंदूर पर चर्चा नहीं चाहती। हम चर्चा करेंगे, हर तरीके से करेंगे, और ऑपरेशन सिंदूर के सारी पॉइंट्स को देश और दुनिया के सामने रखा जाएगा। और मैं यह भी बताना चाहता हूं कि आज दिन तक आजादी के बाद इस तरीके का ऑपरेशन नहीं हुआ जो प्रधानमंत्री मोदी जी के नेतृत्व में हुआ है। I am not going into the details of it, but I would like to tell you, अरे गुस्सा मत करो भैया, अरे गुस्सा मत करो, nothing will go on record, whatever I will say that will go on record, you should know। तो मैं ये बता रहा हूं कि सभापति जी श्रमिक भट्टाचार्य ने ऑन आवर ओन अंडर रूल 167 ऑपरेशन सिंदूर के बारे में चर्चा रखी है। बिजनेस एडवाइजरी कमेटी में आप समय तय करेंगे। भारत सरकार मोदी जी के नेतृत्व में हर बात की चर्चा करने के लिए तैयार है और हम चर्चा करेंगे।